ನಮಸ್ಕಾರ ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಸೆಷನ್ನಲ್ಲಿ ಏನು ನಮ್ಮ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂಥ 5267 ಹುದ್ದೆಗಳೇನಿದೆ, 5267 ಹುದ್ದೆಗಳು. ಈ ಹುದ್ದೆಗಳು ಯಾವ ವಿಭಾಗಕ್ಕೆ, ಓಕೆನಾ? 5267 ಹುದ್ದೆಗಳನ್ನು PhDಗೆ ಎಷ್ಟಿದೆ, ಅದಾದಮೇಲೆ GPTಗೆ ಎಷ್ಟಿದೆ, ಈ ಪೂರ್ತಿ ಸಂಪೂರ್ಣವಾದ ಮಾಹಿತಿನ ನೋಡ್ತಾ ಹೋಗೋಣ. ಯಾವ ಒಂದು ಏನು PT ಆಗಿರ್ಬೋದು, ಸ್ಪೆಷಲ್ ಟೀಚರ್ ಆಗಿರ್ಬೋದು, ಈ ರೀತಿ ಡಿವೈಡೇಷನ್ ಕೊಟ್ಟಿದ್ದಾರೆ. ಸೊ ತುಂಬ ಜನ ಕಮೆಂಟ್ ಮಾಡಿದ್ರಿ 5267 ಹುದ್ದೆಗಳಿದೆ ಮೇಡಮ್, ಅದು ಯಾವ ರೀತಿ ಡಿವೈಡ್ ಮಾಡಿದ್ದಾರೆ ಹೇಳ್ಕೊಡಿ ಅಂತ. ಸೊ ಈ ಒಂದು ವಿಡಿಯೋ ಅವರಿಗಾಗಿರ್ತಕ್ಕಂಥದ್ದು. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರ್ತಕ್ಕಂತಹ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ತಿಳಿಸ್ತಾ, ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಸೆಷನಲ್ಲಿ ಈ ಇನ್ಫಾರ್ಮೇಷನ್ ಜೊತೆಗೆ ಏನು 6ರಿಂದ 10ನೇ ತರಗತಿಗೆ ಎಲ್ಲ LBA ಪ್ರಶ್ನೋತ್ತರಗಳನ್ನ ಸ್ಟಾರ್ಟ್ ಮಾಡಿದ್ದೀನಿ. ಸ್ಪೆಷಲ್ಲಾಗಿ ಈಗ ಸದ್ಯಕ್ಕೆ ಸ್ಟಾರ್ಟ್ ಮಾಡಿರೋದು ಕನ್ನಡ ಮತ್ತು ಇಂಗ್ಲೀಷ್. ಯಾಕಂದರೆ ಇಂಗ್ಲೀಷ್ ಸಬ್ಜೆಕ್ಟು ತುಂಬ ಜನ ಮಾಡಿಲ್ಲ, ಏನಂದರೆ ಯೂಟ್ಯೂಬ್ ಚಾನಲ್ಸಲ್ಲಿ. ಹಾಗಾಗಿ ಇಂಗ್ಲೀಷ್ನ ಡಿಮ್ಯಾಂಡ್ ತುಂಬ ಜಾಸ್ತಿ ಇತ್ತು. ಹಾಗಾಗಿ ನಾನು ಆಲ್ರೆಡಿ LBA ಪ್ರಶ್ನೋತ್ತರಗಳನ್ನು 10th ಕ್ಲಾಸಿಂದ ತೊಗೊಂಡು ಬಂದಿದ್ದೀನಿ. 10th, 9th, 8th, 7th, 6th ಈ ಥರ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಜೊತೆಗೆ ಕನ್ನಡದಲ್ಲಿರ್ತಕ್ಕಂಥ ಕವಿ ಮತ್ತು ಕೃತಿಕಾರರ ಪರಿಚಯನ ಆಲ್ರೆಡಿ ತರಗತಿ ಸ್ಟಾರ್ಟ್ ಮಾಡಿದ್ದು. 6ರಿಂದ 7 ತರಗತಿ ಆಲ್ರೆಡಿ ಮುಗಿದಿದೆ. ಇವುಗಳೆಲ್ಲದರನ್ನ ಉಪಯೋಗ ಪಡ್ಕೋಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಪ್ರೆಸ್ ಮಾಡೋದ್ರ ಜೊತೆಗೆ ಸ್ನೇಹಿತರೆ, ಹೈಪ್ ಅಂತ ಒಂದು ಬಟನ್ ಇದೆ. ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿರ್ತಕ್ಕಂಥ ಪಾಯಿಂಟ್ಸ್ಗಳನ್ನು ನೀಡಿ. ಇದರಿಂದ ನನಗೆ ಇನ್ನೂ ಹೆಚ್ಚು ವಿಡಿಯೋ ಮಾಡಲಿಕ್ಕೆ ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಬನ್ನಿ ಇವತ್ತಿನ ಇನ್ಫಾರ್ಮೇಷನ್ ಏನಿದೆ ಅಂತ ನೋಡ್ತಾ ಹೋಗೋಣ. ಸೊ ಇಲ್ಲಿ ನೀವು ನೋಡ್ತಿದ್ದೀರ ಸ್ನೇಹಿತರೆ, ಸ್ಪೆಷಲ್ಲಾಗಿ ಅತ್ಯಂತ ದೊಡ್ಡ ಪಾಲು ಅಂತ ಹೇಳ್ಬೋದು. ಏನು 5267 ಹುದ್ದೆಗಳಲ್ಲಿ 4424 ಹುದ್ದೆಗಳು ಸಂಪೂರ್ಣವಾಗಿರ್ತಕ್ಕಂಥದ್ದು PhDಗೆ, 1ರಿಂದ 5ನೇ ತರಗತಿಯ ಶಿಕ್ಷಕರಿಗೆ. ಇವರಿಗೆ ಅತಿ ದೊಡ್ಡ ಪಾಲಿರ್ತಕ್ಕಂಥದ್ದು 4424 ಹುದ್ದೆಗಳು ಇರ್ತಕ್ಕಂಥದ್ದು. ಇದಾದಮೇಲೆ ನೋಡಿ GPT ಇದೆ. GPTಗೆ ಇಲ್ಲೇ ಇರ್ತಕ್ಕಂತಹ ಏನಂತಂದರೆ ಕಡಿಮೆ ಹುದ್ದೆಗಳು ಅಂತ ಹೇಳ್ಬೋದು. GPTಗೆ 6 to 8 ಟೀಚರ್ಸ್ ಅಂತ ನಾವು ಕರಿತೀವಿ. ಓಕೆ, ಯಾಕೋ ಪೆನ್ ಬರ್ತಾ ಇಲ್ಲ, ಇಟ್ಸ್ ಓಕೆ. ನೋಡಿ ಸ್ನೇಹಿತರೆ, GPTಗೆ 78 ಪೋಸ್ಟ್ಗಳಿದೆ. 78 ಪೋಸ್ಟ್ ಇದೆ ಅಂತ ನೀವು ಡಿಮೋಟಿವೇಟ್ ಆಗದೇ, ನಿಮ್ಗೆ 78 ಪೋಸ್ಟ್ ಆದರೂ ಸಿಕ್ಕಿದೆಯಲ್ಲ, ಅದನ್ನು ನೀವು ತಲೆಯಲ್ಲಿಟ್ಕೊಳ್ಳಿ. 78 ಪೋಸ್ಟ್ ಅಂದರೆ ಸುಮ್ಮನೆ ಅಲ್ಲ. ಇದರಲ್ಲಿ ಮತ್ತೆ ಡಿಸ್ಟಿಕ್ ವೈಸ್ ಡಿವೈಡೇಷನ್ ಮಾಡಬೇಕು, ಅದ್ರ ಜೊತೆಗೆ ಸಬ್ಜೆಕ್ಟ್ ವೈಸ್ ಕೂಡ ಮಾಡಬೇಕು. ಆವಾಗ ಏನು ಭಾಳ ಆದರೆ 1ರಿಂದ 2 ಪೋಸ್ಟ್ಗಳು ಸಿಗ್ಬೋದು ಅನ್ಕೋತೀನಿ ನಾನು, ಅಷ್ಟೇ ಸಬ್ಜೆಕ್ಟ್ ವೈಸ್ ಮಾಡಿದ್ರೆ. ಆದರೂ ಕೂಡ ಆ ಒಂದು ಹುದ್ದೆಗಾದರೂ ನೀವು ಫೈಟ್ ಮಾಡಲೇಬೇಕಾಗುತ್ತೆ. ಮುಂದೆ ಯಾವಾಗ ಮತ್ತು ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕು ನೋಟಿಫಿಕೇಶನ್ ಸ್ಟಾರ್ಟ್ ಆಗೋವರೆಗೆ ತುಂಬ ಟೈಮ್ ಆಗುತ್ತೆ. ಆಲ್ರೆಡಿ ಇವಾಗ ಹೆಂಗಾಗಿದೆ ನೋಡಿದ್ದೀರಲ್ವ, ಸೇಮ್ ಹಾಗೆ ಆಗುತ್ತೆ. ಹಂಗಾಗಿ ನೀವೇನು ಮಾಡಬೇಕು ಅಂತಂದರೆ GPTಗೂ ಕೂಡ ನೀವು ಹೋರಾಟವನ್ನು ಮಾಡಬೇಕಾಗುತ್ತೆ. ಓಕೆನಾ? ಸೊ ಬನ್ನಿ, ಇದಾದಮೇಲೆ ನಾವು ನೆಕ್ಸ್ಟ್ 380 ಪೋಸ್ಟ್ಗಳು PETಗಿದೆ. ವೆರಿ ಇಂಪಾರ್ಟೆಂಟು. ಇದು ಒಂದು ಸ್ವಲ್ಪ ಪರವಾಗಿಲ್ಲ ಅನ್ಕೋತೀನಿ, ತುಂಬ ಒಳ್ಳೆಯ ಪೋಸ್ಟ್ಗಳು. 380 ಹುದ್ದೆಗಳು PETಗೆ. ಓಕೆನಾ? PT ಸರ್ಸ್ ಎಲ್ಲ ಯಾರು ಇರ್ತಾರೆ, ಫಿಸಿಕಲ್ ಎಜುಕೇಷನ್, ಸೊ ಅವ್ರಿಗಿರ್ತಕ್ಕಂಥದ್ದು 380 ಹುದ್ದೆಗಳು ಒಂದು ಉತ್ತಮ ಹುದ್ದೆಗಳೇ. ಓಕೆನಾ? ಅದಾದಮೇಲೆ ನೋಡಿ, ಇದು ಈ ರೀತಿ ಕೊಟ್ಟಿದ್ದಾರಲ್ವ. ಬಟ್ ಇದು ಎಷ್ಟು ಯಾವ ಟೀಚರ್ ಅಂತ ಇದು ಕರೆಕ್ಟಾಗಿ ಹೈಸ್ಕೂಲ್ ಟೀಚರ್, ಓಕೆ, ಹೈಸ್ಕೂಲ್ ಟೀಚರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಬಟ್ ಅದೇನೇ ಇರಲಿ, ನೋಟಿಫಿಕೇಷನ್ ಆದಾಗ ಗೊತ್ತಾಗುತ್ತೆ ಸ್ನೇಹಿತರೆ, ಸರಿನಾ? ನೋಟಿಫಿಕೇಷನ್ ಆಗುತ್ತಲ್ವ, ಆವಾಗ ಸ್ಪೆಷಲ್ಲಾಗಿ ಸ್ಪೆಸಿಫಿಕ್ಕಾಗಿ ಮಾಡ್ತಾರೆ. ಬಟ್ ಇವರು ಹೈಸ್ಕೂಲ್ ಅಂತ ಕೊಟ್ಟಿದ್ದಾರೆ. ನೋಡೋಣ ಏನಿದೆ ಅಂತ. ಅದಾದಮೇಲೆ ನೋಡಿ, ಇದು ಕೂಡ ಇಲ್ಲಿ ಕೂಡ ಒಂದು ಆಟ ಆಡೋ ಹುಡುಗನ್ನ ತೋರಿಸಿದ್ದಾರೆ. 216 ಹುದ್ದೆಗಳಿದೆ. ಇದು ಕೂಡ ಹಿಂಗೆ SECA PET ಅಂತ ಕೊಟ್ಟಿದ್ದಾರೆ. ಈ ಹುದ್ದೆಗಳು ಕೂಡ ನಾವು ನೋಟಿಫಿಕೇಷನ್ ಆದಾಗೆ ಕ್ಲಿಯರ್ ಆಗುತ್ತೆ. ಸ್ಪೆಸಿಫಿಕ್ಕಾಗಿ ಏನು ಕ್ವಾಲಿಫಿಕೇಷನ್ ಇರಬೇಕು, ಯಾರಿಗೆ ಬರುತ್ತೆ, ಎಲ್ಲವೂ ಅರ್ಥ ಆಗುತ್ತೆ. ಅದಾದಮೇಲೆ ಸ್ಪೆಷಲ್ ಟೀಚರ್ಸ್ ಇದ್ದಾರೆ. ಡ್ರಾಯಿಂಗ್ ಟೀಚರ್ಸ್ ಆಗಿರ್ಬೋದು, ಸಂಗೀತ ಇರ್ಬೋದು, ಈ ರೀತಿ ಇರ್ಬೋದು ಅನ್ಕೋತೀನಿ. ಈ 48 ಹುದ್ದೆಗಳು, ಈ 3 ಹುದ್ದೆಗಳೇನಿದೆಯಲ್ವ, ಇದು ನೋಟಿಫಿಕೇಷನ್ ಆದಾಗ ಮಾತ್ರ ನಿಮಗೆ ಎಕ್ಸಾಕ್ಟಾಗಿ ಯಾವ ಕ್ವಾಲಿಫಿಕೇಷನ್ ಇರಬೇಕು, ಅದಕ್ಕೆ ಏನು TET ಬೇಕಾ, TET ಬೇಡವಾ, ಈ ರೀತಿ ನಿಮಗೆ ಸಾವಿರಾರು ಪ್ರಶ್ನೆಗಳಿರುತ್ತೆ. ಇದೆಲ್ಲ ನೋಟಿಫಿಕೇಷನ್ ಬಂದಾಗ ಅರ್ಥ ಆಗುತ್ತೆ. ಈ ರೀತಿ ಸುಮಾರು ನಿಮಗೆ ಟೋಟಲ್ ಆಗಿ ವೇಕೆನ್ಸೀಸ್ ಇರೋದು 5267 ಹುದ್ದೆಗಳು. ಇದರಲ್ಲಿ ಸಿಂಹಪಾಲು ಯಾವುದು ಅಂದರೆ PHDR ಇದೆ. ಅದಾದಮೇಲೆ
ಪಿ ಟಿ ಕೂಡ ಚೆನ್ನಾಗಿದೆ ಓಕೆನಾ. ಪಿ ಇ ಟಿಗೆ 380 ಹುದ್ದೆಗಳು, ಜಿ ಪಿ ಟಿಗೆ 78 ಹುದ್ದೆಗಳಿದೆ. ಸೊ ಇಷ್ಟು ಹುದ್ದೆಗಳು ಇರ್ತಕ್ಕಂಥದ್ದು ಸ್ನೇಹಿತರೆ. ಈ ಹುದ್ದೆಗಳಲ್ಲಿ ಪ್ರತಿಯೊಂದಕ್ಕೂ ನಿಮ್ಗೆ ಏನಾದರೂ ಟಿ ಇ ಟಿ ಕೇಳಿದ್ರು ಅಂದರೆ ಎಲ್ಲಕ್ಕೂ ಅಪ್ಲೈ ಮಾಡಿ ಓಕೆನಾ. ಜಿ ಪಿ ಟಿಗೂ ಅಪ್ಲೈ ಮಾಡಿ. ಪೇಪರ್ 2 ನೀವು ಪಾಸಾಗಿದ್ದರೆ ಪೇಪರ್ 1 ತುಂಬ ಜನ ಇದ್ದಾರೆ. ಪೇಪರ್ 1 ಪೇಪರ್ 2 ಎರಡೂ ಕೂಡ ಪಾಸಾಗಿದ್ದಾರೆ ಸ್ನೇಹಿತರೆ ಓಕೆನಾ. ಪೇಪರ್ 1 ಮತ್ತು ಪೇಪರ್ 2 ಎರಡೂ ಪಾಸಾದವರು ಕೂಡ ತುಂಬ ಜನ ಇದ್ದಾರೆ. ಆವಾಗ 78 ಪೋಸ್ಟ್ ಇದೆ ಅಂತ ಇದನ್ನು ನೆಗ್ಲೆಕ್ಟ್ ಮಾಡಬೇಡಿ, ಇದನ್ನು ಬರೀರಿ ಸ್ನೇಹಿತರೆ. ಅದ್ರ ಜೊತೆ ಇದನ್ನು ಕೂಡ ಬರೀರಿ. ಸೊ ಇವತ್ತಿನ ಒಂದು ತರಗತಿಯಲ್ಲಿ ನಾನು ಇಷ್ಟು ಇನ್ಫಾರ್ಮೇಷನ್ನ ತೊಗೊಂಡು ಬಂದಿದ್ದೀನಿ. ಇನ್ನೇನೋ ಅಪ್ಡೇಟ್ಸ್ ಬಂದರೂ ಕೂಡ ತೊಗೊಂಡು ಬರ್ತೀನಿ ಅಂತ ತಿಳಿಸ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮೂಲಕ ನೀವು ನಂಗೆ ತಿಳಿಸ್ಬೋದು. ಆದಷ್ಟು ನಿಮ್ಮ ಒಂದು ಡೌಟ್ನ ಕ್ಲಿಯರ್ ಮಾಡ್ತೀನಿ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ.